ಓಂ ನಮೋ ನಾರಾಯಣಾಯ. ಈ ಲೋಕದಲ್ಲಿ ಮನುಷ್ಯನ ಜನ್ಮ ಪಡೆದ ಪ್ರತಿಯೊಬ್ಬರ ಆಶಯ ಒಂದೇ: ದುಃಖದಿಂದ ಮುಕ್ತಿ, ಪಾಪಗಳಿಂದ ವಿಮೋಚನೆ ಮತ್ತು ವೈಕುಂಠ ಪ್ರಾಪ್ತಿ. ಅಂತಹ ಮಹತ್ವದ ಮಾರ್ಗವನ್ನೇ ತೆರೆದಿಡುವ ದಿವ್ಯ ದಿನವೇ ವೈಕುಂಠ ಏಕಾದಶಿ. ವರ್ಷಕ್ಕೆ ಒಮ್ಮೆ ಮಾತ್ರ ಬರುವ ಈ ಪವಿತ್ರ ಏಕಾದಶಿಯಂದು ವೈಕುಂಠದ ಬಾಗಿಲುಗಳು ಭೂಲೋಕದ ಭಕ್ತರಿಗೆ ತೆರೆಯಲ್ಪಡುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಪೌರಾಣಿಕ ಕಾಲದಲ್ಲಿ ದೇವತೆಗಳಿಗೂ ದಾನವರಿಗೂ ಸದಾ ಸಂಘರ್ಷ ನಡೆಯುತ್ತಿತ್ತು. ದಾನವರು ತಪಸ್ಸು ಮಾಡಿ ಅಪಾರ ಶಕ್ತಿಯನ್ನು ಪಡೆದಾಗ ಧರ್ಮ ಮತ್ತು ಅಧರ್ಮದ ಸಮತೋಲನ ಕುಸಿಯುತ್ತಿತ್ತು. ಅಂತಹ ಸಮಯದಲ್ಲಿ ಭಗವಾನ್ ವಿಷ್ಣು ಧರ್ಮವನ್ನು ರಕ್ಷಿಸಲು ವಿವಿಧ ಅವತಾರಗಳನ್ನು ತಾಳಿದರು. ಆದರೆ ಮನುಷ್ಯರಿಗೆ ಸುಲಭವಾಗಿ ಮೋಕ್ಷ ದೊರಕಲು ಒಂದು ಸರಳ ಮಾರ್ಗ ಅಗತ್ಯವಿತ್ತು. ಆಗ ಮಹಾವಿಷ್ಣು ಹೇಳಿದರು, ಕಲಿಯುಗದಲ್ಲಿ ನನ್ನ ಭಕ್ತರಿಗೆ ಉಪವಾಸ, ಭಕ್ತಿ ಮತ್ತು ಸ್ಮರಣೆಯಿಂದಲೇ ಮೋಕ್ಷ ದೊರೆಯಲಿ. ಅದೇ ಏಕಾದಶಿ ವ್ರತ. ಎಲ್ಲ ಏಕಾದಶಿಗಳಲ್ಲಿ ಶ್ರೇಷ್ಠವಾದದ್ದು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ. ಅದೇ ವೈಕುಂಠ ಏಕಾದಶಿ. ಹಳೆಯ ಕಾಲದಲ್ಲಿ ಮುರಾಸುರ ಎಂಬ ಭಯಾನಕ ದಾನವನು ಇದ್ದನು. ಅವನು ದೇವತೆಗಳನ್ನೇ ಸೋಲಿಸಿ ಸ್ವರ್ಗವನ್ನೇ ವಶಪಡಿಸಿಕೊಂಡ. ಭಯಭೀತರಾದ ದೇವತೆಗಳು ಭಗವಾನ್ ವಿಷ್ಣುವನ್ನು ಶರಣಾಗಿದರು. ವಿಷ್ಣು ಮುರಾಸುರನೊಂದಿಗೆ ಭಯಾನಕ ಯುದ್ಧ ಮಾಡಿದರು. ಆದರೆ ಯುದ್ಧವು ದೀರ್ಘಕಾಲ ನಡೆಯಿತು. ಯುದ್ಧದ ಮಧ್ಯೆ ವಿಷ್ಣುಸ್ವಾಮಿ ಬದರಿಕಾಶ್ರಮದ ಒಂದು ಗುಹೆಯಲ್ಲಿ ವಿಶ್ರಾಂತಿಗೆ ಕುಳಿತರು. ಅಲ್ಲಿಯೇ ಅವರ ದೇಹದಿಂದ ಒಂದು ದಿವ್ಯ ಶಕ್ತಿಯು ಉದ್ಭವಿಸಿತು. ಅವಳು ಏಕಾದಶೀದೇವಿ. ಮುರಾಸುರ ಗುಹೆಗೆ ನುಗ್ಗಿದಾಗ ಏಕಾದಶೀದೇವಿ ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿದರು. ವಿಷ್ಣುಸ್ವಾಮಿ ಸಂತುಷ್ಟರಾಗಿ ಹೇಳಿದರು, ನೀನು ನನ್ನ ಶಕ್ತಿಯಿಂದ ಜನಿಸಿದ್ದೆ. ಇಂದಿನಿಂದ ನಿನ್ನ ಹೆಸರಿನ ದಿನದಲ್ಲಿ ನನ್ನ ಭಕ್ತರು ಉಪವಾಸ ಮಾಡಿದರೆ ಅವರಿಗೆ ಮೋಕ್ಷ ದೊರೆಯಲಿ. ಅಂದಿನಿಂದಲೇ ಏಕಾದಶಿ ವ್ರತ ಅತ್ಯಂತ ಪವಿತ್ರವಾಯಿತು. ವೈಕುಂಠ ಏಕಾದಶಿ ಕೇವಲ ಒಂದು ಹಬ್ಬವಲ್ಲ. ಇದು ನಮಗೆ ಹೇಳುವ ಸಂದೇಶವೇನೆಂದರೆ, ಅಹಂಕಾರವನ್ನು ತ್ಯಜಿಸು, ಭಕ್ತಿಯನ್ನು ಅಪ್ಪಿಕೊಳ್ಳು, ಧರ್ಮದ ಮಾರ್ಗದಲ್ಲಿ ನಡೆಯು. ವೈಕುಂಠವು ಹೊರಗಡೆಲಿಲ್ಲ, ಅದು ನಮ್ಮ ಮನಸ್ಸಿನಲ್ಲೇ ಇದೆ. ನಮ್ಮ ಮನಸ್ಸು ಶುದ್ಧವಾದಾಗಲೇ ನಾವು ವೈಕುಂಠವನ್ನು ಅನುಭವಿಸಬಹುದು. ಮನುಷ್ಯನು ಪ್ರತಿದಿನ ಊಟ ಮಾಡುತ್ತಾನೆ. ಆದರೆ ಮನಸ್ಸಿನ ಹಸಿವು ತೀರಿಸಿಕೊಳ್ಳುತ್ತಾನಾ? ಕೋಪ, ಅಸೂಯೆ, ಅಹಂಕಾರ, ಆಸೆ ಇವೆಲ್ಲವೂ ಮನಸ್ಸನ್ನು ಅಶುದ್ಧಗೊಳಿಸುತ್ತವೆ. ಇಂತಹ ಅಶುದ್ಧ ಮನಸ್ಸಿನಿಂದ ಶಾಂತಿ ಸಾಧ್ಯವೇ? ಈ ಪ್ರಶ್ನೆಗೆ ಉತ್ತರವೇ ಏಕಾದಶಿ. ಏಕಾದಶಿ ಎಂದರೆ ಕೇವಲ ಉಪವಾಸವಲ್ಲ, ಅದು ಮನಸ್ಸಿಗೆ ವಿಶ್ರಾಂತಿ ನೀಡುವ ದಿನ. ಭಾಗ 2: ಏಕಾದಶಿ ಮತ್ತು ದೇಹದ ವಿಜ್ಞಾನ. ಹಳೆಯ ಋಷಿಗಳು ದೇಹದ ರಹಸ್ಯವನ್ನು ತಿಳಿದಿದ್ದರು. ತಿಂಗಳಿಗೆ 2 ಬಾರಿ ಬರುವ ಏಕಾದಶಿಯಂದು ಜೀರ್ಣಕ್ರಿಯೆ ನಿಧಾನವಾಗಿರುತ್ತದೆ ಎಂದು ಅವರು ಗಮನಿಸಿದ್ದರು. ಅದಕ್ಕಾಗಿ ಉಪವಾಸ, ದೇಹಶುದ್ಧಿ, ಸರಳ ಆಹಾರ, ಆರೋಗ್ಯ, ಜಪ, ಧ್ಯಾನ, ಮನಃಶಾಂತಿ. ಇಂದಿನ ವಿಜ್ಞಾನವೂ ಹೇಳುತ್ತದೆ, ಉಪವಾಸ ದೇಹದ ವಿಷಗಳನ್ನು ಹೊರಹಾಕುತ್ತದೆ. ಅಂದರೆ ಏಕಾದಶಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಂಗಮ. ಭಾಗ 3: ಏಕಾದಶಿ ಮತ್ತು ಮನಸ್ಸಿನ ನಿಯಂತ್ರಣ. ನಾವು ಹಸಿವನ್ನು ತಡೆಯಲು ಕಲಿತರೆ ಆಸೆಗಳನ್ನು ತಡೆಯಬಹುದು. ಏಕಾದಶಿ ನಮಗೆ ಕಲಿಸುವ ಪಾಠ: ಬೇಕಾದ್ದು ಸಿಕ್ಕಿಲ್ಲ ಅಂದ್ರೆ ಕೋಪಬೇಡ, ಎಲ್ಲವನ್ನೂ ಈಗಲೇ ಬೇಕು ಅನ್ನುವ ಹಠಬೇಡ, ಸಹನೆ ಇರಲಿ. ಒಂದು ದಿನ ಊಟ ತ್ಯಾಗ ಮಾಡಿದರೆ ಒಂದು ಜನ್ಮದ ಪಾಪ ಹೋಗಲ್ಲ. ಆದರೆ ಆ ದಿನ ಮಾಡಿದ ಸಂಕಲ್ಪ ಜೀವನವನ್ನು ಬದಲಾಯಿಸಬಲ್ಲದು. ಭಾಗ 4: ಗೃಹಸ್ಥರಿಗೆ ಏಕಾದಶಿಯ ಅರ್ಥ. ಎಲ್ಲರೂ ಸನ್ಯಾಸಿಗಳಲ್ಲ, ನಾವು ಮನೆ ಮಂದಿಯಲ್ಲಿರುವವರು. ಹಾಗಾದರೆ ಏಕಾದಶಿ ನಮಗೆ ಏನು ಹೇಳುತ್ತೆ? ಮಾತಿನಲ್ಲಿ ಮಿತತೆ, ಖರ್ಚಿನಲ್ಲಿ ನಿಯಂತ್ರಣ, ಸಂಬಂಧಗಳಲ್ಲಿ ಕ್ಷಮೆ. ಆ ದಿನ ಒಂದು ಜಗಳ ಬಿಡಿ, ಒಂದು ಕೆಟ್ಟ ಮಾತು ನಿಲ್ಲಿಸಿ, ಒಂದು ಒಳ್ಳೆಯ ಕೆಲಸ ಮಾಡಿ. ಅದೇ ನಿಜವಾದ ಏಕಾದಶಿ. ಭಾಗ 5: ಕಲಿಯುಗದಲ್ಲಿ ಏಕಾದಶಿಯ ಶಕ್ತಿ. ಕಲಿಯುಗದಲ್ಲಿ ದೀರ್ಘ ತಪಸ್ಸು ಸಾಧ್ಯವಿಲ್ಲ. ಆದರೆ ಒಂದು ದಿನ ಮನಸ್ಸನ್ನು ದೇವರ ಕಡೆ ತಿರುಗಿಸಿದರೆ ಸಾಕು. ನಾಮಸ್ಮರಣೆ, ಒಂದು ದೀಪ, ಒಂದು ಪ್ರಾರ್ಥನೆ. ಭಗವಂತ ಹೃದಯದಲ್ಲೇ ವಾಸಿಸುತ್ತಾನೆ.
ಏಕಾದಶಿ ಎಂದರೆ ದೇವರನ್ನು ಹುಡುಕುವ ದಿನವಲ್ಲ, ನಮ್ಮೊಳಗಿನ ದೈವತ್ವವನ್ನು ಎಚ್ಚರಿಸುವ ದಿನ. ಸಮಾಪ್ತಿ ಸಂದೇಶ: ಏಕಾದಶಿ ಒಂದು ದಿನದ ಉಪವಾಸ ಅಲ್ಲ, ಅದು ಜೀವನ ಪೂರ್ತಿ ನಡೆಯಬೇಕಾದ ಶಿಸ್ತು. ನಾವು ಪ್ರತಿದಿನ ಕೋಪವನ್ನು ಕಡಿಮೆ ಮಾಡಿದರೆ ಅದೇ ಏಕಾದಶಿ, ಅಹಂಕಾರ ತ್ಯಜಿಸಿದರೆ ಅದೇ ಏಕಾದಶಿ, ಪ್ರೀತಿ ಹೆಚ್ಚಿಸಿದರೆ ಅದೇ ಏಕಾದಶಿ. ಏಕಾದಶಿ ನಮಗೆ ಹೊಟ್ಟೆಯಲ್ಲ, ಮನಸ್ಸನ್ನು ಶುದ್ಧಗೊಳಿಸು ಎಂದು ಹೇಳುತ್ತದೆ. ಈ ಏಕಾದಶಿಯಂದು ಅರುಣಾಚಲ ಟೆಂಪಲ್ ತುಂಬ ಸುಂದರವಾಗಿ ಹೂಗಳಿಂದ ಅಲಂಕಾರಗೊಂಡಿತು. ಹಾಗೆ ನಾವು ಎಲ್ಲ ದೇವರುಗಳನ್ನು ಕೈ ಮುಕ್ಕೊಂಡು ಇಲ್ಲಿ 9 ನವಗ್ರಹಗಳ ಅಭಿಷೇಕ ಕೂಡ ಮಾಡ್ತಾರೆ ಇಲ್ಲಿ. ಹಾಗೆ 2 ಸುತ್ತುಗಳು ಹಾಕ್ಕೊಂಡು 9 ನವಗ್ರಹಗಳ ದೇವರುಗಳಿಗೆ ಸುತ್ತ ಹಾಕ್ಕೊಂಡು ಹಾಗೆ ಮತ್ತೆ ನಾವು ಮುಂದೋಗಿದೆ. ಪಾರ್ವತಮ್ಮ ಟೆಂಪಲ್ ಇದೆ ಮುಂದ್ಗಡೆ. ಹಾಗೆ ಇಲ್ಲಿ ನವಗ್ರಹ ಮುಗಿಸ್ಕೊಂಡು ಹಾಗೆ ಮುಂದಕ್ಕೆ ಬಂದೆವು ಮತ್ತೆ ಹೊರಗೆ. ಇದೆ ನೋಡಿ ಟೆಂಪಲ್ ಪಾರ್ವತಮ್ಮ ಮತ್ತು ಈ ಸೈಡ್ ಅರುಣಾಚಲೇಶ್ವರ ಸ್ಟ್ಯಾಚು ಇದೆ. ಶಿವನದು ತುಂಬ ದೊಡ್ಡದಾಗಿದೆ ಸ್ಟ್ಯಾಚು, ತುಂಬ ಚೆನ್ನಾಗಿದೆ. ಬಂದು ವಿಸಿಟ್ ಕೊಡಿ ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಇದೆ ವಿಡಿಯೋ ನೋಡಿ.
ಹಾಗೆ ಲಾಸ್ಟಿಗೆ ಮತ್ತೆ ನಾನು ಸ್ವಲ್ಪ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಬಂದೆ ಹೊರಗೆ. ನೋಡಿ ಅಲ್ಲೇ ಮೈಸೂರು ಎಂಟ್ರೆನ್ಸಲ್ಲಿ ಇರೋ ದ್ವಾರ ಬಾಗಿಲು ತುಂಬ ಸುಂದರವಾಗಿದೆ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ.